ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಲೋಕ ಕಲ್ಯಾಣ ಹಾಗೂ ಮಳೆಗಾಗಿ ಶ್ರೀ ವರುಣದೇವನ ಕೃಪೆ ಕೋರಿ ಆಯೋಜಿಸಿದ್ದ ಪರ್ಜನ್ಯ ಹೋಮ ಮತ್ತು ಶನಿ ಶಾಂತಿ ಹೋಮ, ಸರ್ಪಶಾಂತಿ ಹಾಗೂ ನಾಗಮೂಲ ಮಂತ್ರ ಹೋಮ ಕಾರ್ಯಕ್ರಮವು ಭಾನುವಾರ ಗ್ರಾಮದ ಬಲಮುರಿ ಮಹಾಗಣಪತಿ ದೇಗುಲದ ಆವರಣದಲ್ಲಿ ಅದ್ದೂರಿಯಾಗಿ ವೈದಿಕ ವಿಧಿವಿಧಾನಗಳೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಶನಿವಾರ ಮತ್ತು ಭಾನುವಾರ 2 ದಿನಗಳ ಪೂಜಾ ಕಾರ್ಯಕ್ರಮಗಳಲ್ಲಿ ನೂರಾರು ಭಕ್ತರು ಭಾಗವಹಿಸಿ ಪೂಜೆಯನ್ನು ಸಲ್ಲಿಸಿದರು. ವಿಶೇಷವಾಗಿ 7.5 ಶನಿ ಹೋಮ ಹಾಗೂ ಪರ್ಜನ್ಯ ಹೋಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹಾಜರಾಗಿ ತಮ್ಮ ಕುಟುಂಬಗಳ ಸುಖ ಶಾಂತಿ ಹಾಗೂ ಸಮೃದ್ಧಿಗಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿದರು. ಬೆಳಗ್ಗೆ 8:30ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ವಿವಿಧ ಹೋಮ ಪೂಜೆ ಕಾರ್ಯಗಳು ಶ್ರದ್ಧಾಭಕ್ತಿಯಿಂದ ನಡೆದವು. ಬಳಿಕ ಮಧ್ಯಾಹ್ನದ ವೇಳೆಗೆ ಪ್ರಸಾದದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದ್ದು, ಶ್ರೀದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಪ್ರಸಾದದ ವಿತರಣೆಯನ್ನು ಸಹ ಮಾಡಲಾಯಿತು. 2 ದಿನಗಳು ಸಹ ಪೂಜಾ ಕೈಂಕರ್ಯಗಳು ಯಾವುದೇ ಅಡಚಣೆ ಇಲ್ಲದೆ ಸಸೂತ್ರವಾಗಿ ನಡೆದಿದ್ದು, ಈ ಕಾರ್ಯಕ್ರಮದ ನೇತೃತ್ವವನ್ನು ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿದ್ವಾನ್ ಬೂದಿಸ್ವಾಮಿ ಹಿರೇಮಠ ಅವರು ವಹಿಸಿ ವೇದ ಮಂತ್ರಗಳೊಂದಿಗೆ ಹೋಮ ಕಾರ್ಯಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದರು. ಚನ್ನಗಿರಿ ಭಾಗದಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಆಚರಿಸಲಾಗುವಂತಹ ಈ ಪರ್ಜನ್ಯ ಹೋಮ ಹಾಗೂ 7.5 ಶನಿ ಹೋಮ ಹಾಗೂ ಸರ್ಪಶಾಂತಿ ಹಾಗೂ ಶನಿಶಾಂತಿ ಹೋಮಗಳು ಒಂದು ವಿಶೇಷವಾದ ಹೋಮ ಹವನಾದಿ ಕಾರ್ಯಕ್ರಮಗಳಾಗಿವೆ ಎಂದು ತಿಳಿದು ಬಂದಿದೆ. ಅದರಂತೆ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಭಕ್ತರು ಸಹ ಭಾಗವಹಿಸಿ ಹೋಮದ ಒಂದು ಪ್ರಯೋಜನವನ್ನು ಸಹ ಪತಿ ಪತ್ನಿಯರೊಂದಿಗೆ ಪಡೆದುಕೊಂಡರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ನಮಸ್ತೆ ನಮಸ್ತೆ ಅಸ್ತು उदयनं विश्वभूतानि दृष्टोपडयादिनः नमोऽस्तु नेन ग्रीवाय सहस्राक्षाभृते अदेशत्वान् नमो नमः इमं फलं गृण्व गृण्व सपत्तिकं मामिदमानं रक्ष रक्ष पुत्रान् देहि देहि तक्षकाय इमं फलं गृण्व गृण्व सपत्तिकं मामिदमानं रक्ष रक्ष सर्वशापं निवृत्ति पुत्रान् देहि देहि ॐ सर्पिण्ये स्वाहा सपत्तिकं मामिदमानं रक्ष रक्ष सर्वशापं निवृत्ति पुत्रान् देहि देहि ॐ जवराय स्वाहा जवराय इमं फलं गृण्व गृण्व सपत्तिकं मामिदमानं रक्ष रक्ष सर्वशापं निवृत्ति पुत्रान् देहि देहि ॐ धृतराष्ट्राय स्वाहा हे धृतराष्ट्रे इमं फलं गृण्व गृण्व सपत्तिकं मामिदमानं रक्ष रक्ष सर्वशापं निवृत्ति स्वाहा हे विजातगणेभ्यो इमं फलं गृण्व गृण्व सपत्तिकं मामिदमानं रक्ष रक्ष सर्वशापं निवृत्ति कुष्ठा सर्वरोगान् नाशे नाशे पुत्रान् देहि देहि वन्देहं देवदेवेशं वन्देहं सद्गुणाकृतं नागराजाय नमः नमस्कारान् समर्पयामि।
ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಧರ್ಮಾಭಿಮಾನಿಗಳೇ, ದಿನಾಂಕ 28, 29 ಈ ಮಾರ್ಚ್ ತಿಂಗಳಲ್ಲಿ ನಮ್ಮ ಹೊದಿಗೆರೆ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪರ್ಜನ್ಯ ಹೋಮ, ಶನಿ ಶಾಂತಿ ಹಾಗೂ ಸರ್ಪಯಜ್ಞವನ್ನು ನೆರವೇರಿಸಲಾಯಿತು. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದಿಂದ ತನು ಮನ ಧನ ಸೇವೆಯಿಂದ ಈ ಎಲ್ಲ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿದೆ. ಇದರಿಂದ ಶನಿ ಶಾಂತಿ ಅಂತಂದರೆ ಪ್ರತಿ ವರ್ಷವೂ ಕೂಡ ಇಲ್ಲಿ 7.5 ಶನಿ ಶಾಂತಿಯನ್ನು ಮಾಡಲಾಗ್ತದೆ. ಯಾರ ಜಾತಕದಲ್ಲಿ ದೋಷಗಳು ಬರ್ತಾ ಇರ್ತವಲ್ಲ ಅವುಗಳನ್ನು ಪ್ರತಿ ವರ್ಷವೂ ಕೂಡ ಶಾಂತಿ ಮುಖಾಂತರವಾಗಿ ಬಗೆಹರಿಸಿಕೊಳ್ಳುವಂತಹ ಕ್ರಿಯೆ ಈ ಒಂದು ದೇವಸ್ಥಾನದಲ್ಲಿ ನಡೆಯುತ್ತೆ. ಹಾಗೂ ವಿಶೇಷವಾಗಿ ಸರ್ಪಯಜ್ಞವನ್ನು ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಸರ್ಪಯಜ್ಞಕ್ಕೆ ಹಾಗೂ ನಾಗಾರಾಧನೆಗೆ ಬಹಳಷ್ಟು ಮಹತ್ವತೆ ಇದೆ. ಹಾಗಾಗಿ ಈ ಒಂದು ನಾಗಾರಾಧನೆಯಿಂದ ಸರ್ಪಯಜ್ಞದಿಂದ ಏನಾಗುತ್ತಪ್ಪ ಅಂತಂದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಭೋಗೈಶ್ವರ್ಯ ಫಲ ಪ್ರಾಪ್ತಿಯಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಾಗಿರಬಹುದು, ಉದ್ಯೋಗದಲ್ಲಿ, ವಿವಾಹದಲ್ಲಿ, ಸಂಪತ್ತಿನಲ್ಲಿ ಪೂರ್ವಾರ್ಜಿತವಾಗಿ ಬಂದಿರತಕ್ಕಂಥ ದೋಷಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಆ ಉದ್ದೇಶಕ್ಕಾಗಿ ಸರ್ಪಯಜ್ಞವನ್ನು ಕೂಡ ಎಲ್ಲ ಭಕ್ತಾದಿಗಳಿಂದ ಮಾಡಿಸಲಾಯಿತು. ಜೊತೆಗೆ ವರುಣನ ಕೃಪೆಗಾಗಿ ನಮ್ಮ ಚನ್ನಗಿರಿ ಪಟ್ಟಣದ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಮಳೆಯು ಏನಾಗುತ್ತಾ ಇದೆಯಪ್ಪ ಅಂದ್ರೆ ಅಲ್ಲಲ್ಲೇ ಕಂಡಲ್ಲಿ ವೃಷ್ಟಿ ಆಗತಕ್ಕಂಥದ್ದು ಇದನ್ನು ಗಮನಿಸಿರ್ತಕ್ಕಂತಹ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಶ್ರೀ ಬಲಮುರಿ ಮಹಾಗಣಪತಿ ದೇವಸ್ಥಾನದಲ್ಲಿ ಈ ಒಂದು 5 ವರ್ಷಗಳಿಂದ ಪರ್ಜನ್ಯ ಹೋಮವನ್ನು ಮಾಡ್ತಾ ಬಂದಿದ್ದೇವೆ. ಈ ಪರ್ಜನ್ಯ ಹೋಮದಿಂದ ಒಳ್ಳೆಯ ವರುಣನ ಕೃಪೆ ಉಂಟಾಗಲಿ, ಆ ಪರ್ಜನ್ಯ ಮಹಾದೇವನ ಅಧಿಪತಿಯಾಗಿರ್ತಕ್ಕಂತಹ ವಿಷ್ಣುದೇವರ ಮಹಾದೇವರ ಅನುಗ್ರಹದಿಂದ ಉತ್ತಮವಾಗಿರ್ತಕ್ಕಂತಹ ಮಳೆ ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಾಗಲಿ ಹಾಗೂ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು ಶ್ರೀ ಹೊದಿಗೆರೆ ಬಲಮುರಿ ಮಹಾಗಣಪತಿಯಲ್ಲಿ ನೆರವೇರ್ತಾ ಇದೆ. ಇದರಲ್ಲಿ ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲರೂ ಕೂಡ ಎಲ್ಲ ಭಕ್ತಾದಿಗಳು ಬಂದು ಶ್ರೀ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡು ಜೊತೆಗೆ ಈ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಹಾಗೂ ನಾವು ನೆರವೇರಿಸಿರ್ತಕ್ಕಂತಹ ಶ್ರೀ ಶನಿಶಾಂತಿ ಸರ್ಪಯಜ್ಞ ಪರ್ಜನ್ಯ ಹೋಮದ ಫಲ ಪರೋಕ್ಷವಾಗಿ ಬಂದಿರತಕ್ಕಂತಹ, ಪ್ರತ್ಯಕ್ಷವಾಗಿ ಬಂದಿರತಕ್ಕಂತಹ ಎಲ್ಲರಿಗೂ ಕೂಡ ಶುಭವನ್ನು ಕರುಣಿಸಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಧನ್ಯವಾದಗಳು.